ಬೀದರ್ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಬಿಜೆಪಿ ಶಾಸಕರ ಮೇಲೆ ಕಾಂಗ್ರೆಸ್ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ನ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ಈಗಾಗಲೇ ಬಿಜೆಪಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನೋಡಬಹುದು ನೀವು ಈಗಾಗಲೇ ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಬಿಜೆಪಿ ಈಗಾಗಲೇ ಬಿಜೆಪಿ ಶಾಸಕರು ಇರ್ಬೋದು, ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೋಬಾ ಇರ್ಬೋದು, ಸಾಕಷ್ಟು ಜನರನ್ನಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ನಡೆದಂಥ ಶಾಸಕರ ಮತ್ತು ಪರಿಷತ್ ಸದಸ್ಯರ ಮಧ್ಯೆ ನಡೆದಂಥ ಗಲಾಟೆ ಈಗಾಗಲೇ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲಿನ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಅವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತೇಳಿ ಒತ್ತಾಯಿಸಿ ನೋಡ್ಬೋದು ನೀವು ಈಗಾಗಲೇ ಬಿಜೆಪಿ ಸಾಕಷ್ಟು ಸಾವಿರಾರು ಜನ ಕಾರ್ಯಕರ್ತರು ಏನಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಟೋಟಲಿ ಕೆಡಿಪಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೂರಿಗೆ ಪ್ರಶ್ನೆ ಕೇಳಿದ್ರ ಈಗಾಗಲೇ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ನಿಜಕ್ಕೂ ಇದನ್ನು ಬಿಜೆಪಿಯವರು ಪೊಲೀಸರು ಸೋಮೋಟೋ ಕೇಸ್ ಹಾಕೋಬೇಕು, ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವ್ರ ಮೇಲೆ ಏನದಂದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ಈಗಾಗಲೇ ಶಾಸಕ ಶರಣು ಸಲ್ಗಾರ್ ಇದ್ದಾರೆ, ಪ್ರಭು ಚವ್ಹಾಣ್ ಇದ್ದಾರೆ, ಪರಿಷತ್ ಮಾಜಿ ಸಭಾಪತಿ ರಘುನಾಥ್ ಮಲ್ಕಾಪುರ ಇದ್ದಾರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್, ಪ್ರಕಾಶ್ ಖಂಡ್ರೆ, ಭಗವಂತ ಖೋಬಾ ಸೇರಿದಂತೆ ಹಲವು ಮುಖಂಡರು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಒಂದೇ ಉದ್ದೇಶ, ಟೋಟಲಿ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಸೋಮೋಟೋ ಕೇಸನ್ನು ಏನಂದ್ರೆ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವ್ರ ಮೇಲೆ ಹಾಕಿ ಕ್ರಮ ಕೈಗೊಳ್ಳಬೇಕು ಎಂಬುದು ಒತ್ತಾಯ ಬಿಜೆಪಿ ನಾಯಕರದಾಗ್ಯದ ಅಂತ ಹೇಳ್ಬೋದು. ನೀವು ದೃಶ್ಯ ನೋಡ್ಬೋದು. ಸಾಕಷ್ಟು ಜನ ಬಿಜೆಪಿ ನಾಯಕರು ಕೈಯಲ್ಲಿ ಏನಂದ್ರೆ ಗುಂಡಾ ಪರಿಷತ್ ಸದಸ್ಯರನ್ನು ಬಂಧಿಸಬೇಕು ಅಂತೇಳಿ ಸಾಕಷ್ಟು ನಾಮಫಲಕಗಳನ್ನು ಹಿಡ್ಕೊಂಡು ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ಏನಂದ್ರೆ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಬೀದರಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಹೀಗಾಗಿ ತಕ್ಷಣವೇ ನಮ್ಮ ಶಾಸಕ ಬಿಜೆಪಿ ಪಕ್ಷದ ಶಾಸಕರ ಮೇಲಿನ ಹಲ್ಲೆಗೆ ಯತ್ನಿಸಿದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಕೇಸ್ ಹಾಕೋಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಬಿಜೆಪಿ ಶಾಸಕರ ಮೇಲೆ ಕಾಂಗ್ರೆಸ್ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ನ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ಈಗಾಗಲೇ ಬಿಜೆಪಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನೋಡ್ಬೋದು ನೀವು ಈಗಾಗಲೇ ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಬಿಜೆಪಿ ಈಗಾಗಲೇ ಬಿಜೆಪಿ ಶಾಸಕರು ಇರ್ಬೋದು, ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೋಬಾ ಇರ್ಬೋದು, ಸಾಕಷ್ಟು ಜನರನ್ನಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ನಡೆದಂಥ ಶಾಸಕರ ಮತ್ತು ಪರಿಷತ್ ಸದಸ್ಯರ ಮಧ್ಯೆ ನಡೆದಂಥ ಗಲಾಟೆ ಈಗಾಗಲೇ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲಿನ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಅವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತೇಳಿ ಒತ್ತಾಯಿಸಿ ನೋಡ್ಬೋದು ನೀವು ಈಗಾಗಲೇ ಬಿಜೆಪಿ ಸಾಕಷ್ಟು ಸಾವಿರಾರು ಜನ ಕಾರ್ಯಕರ್ತರು ಏನಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಟೋಟಲಿ ಕೆಡಿಪಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೂರಿಗೆ ಪ್ರಶ್ನೆ ಕೇಳಿದ್ರ ಈಗಾಗಲೇ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ನಿಜಕ್ಕೂ ಇದನ್ನು ಬಿಜೆಪಿಯವರು ಪೊಲೀಸರು ಸೋಮೋಟೋ ಕೇಸ್ ಹಾಕೋಬೇಕು, ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವ್ರ ಮೇಲೆ ಏನದಂದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ಈಗಾಗಲೇ ಶಾಸಕ ಶರಣು ಸಲ್ಗಾರ್ ಇದ್ದಾರೆ, ಪ್ರಭು ಚವ್ಹಾಣ್ ಇದ್ದಾರೆ, ಪರಿಷತ್ ಮಾಜಿ ಸಭಾಪತಿ ರಘುನಾಥ್ ಮಲ್ಕಾಪುರ ಇದ್ದಾರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್, ಪ್ರಕಾಶ್ ಖಂಡ್ರೆ, ಭಗವಂತ ಖೋಬಾ ಸೇರಿದಂತೆ ಹಲವು ಮುಖಂಡರು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಒಂದೇ ಉದ್ದೇಶ, ಟೋಟಲಿ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಸೋಮೋಟೋ ಕೇಸನ್ನು ಏನಂದ್ರೆ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವ್ರ ಮೇಲೆ ಹಾಕಿ ಕ್ರಮ ಕೈಗೊಳ್ಳಬೇಕು ಎಂಬುದು ಒತ್ತಾಯ ಬಿಜೆಪಿ ನಾಯಕರದಾಗ್ಯದ ಅಂತ ಹೇಳ್ಬೋದು. ನೀವು ದೃಶ್ಯ ನೋಡ್ಬೋದು. ಸಾಕಷ್ಟು ಜನ ಬಿಜೆಪಿ ನಾಯಕರು ಕೈಯಲ್ಲಿ ಏನಂದ್ರೆ ಗುಂಡಾ ಪರಿಷತ್ ಸದಸ್ಯರನ್ನು ಬಂಧಿಸಬೇಕು ಅಂತೇಳಿ ಸಾಕಷ್ಟು ನಾಮಫಲಕಗಳನ್ನು ಹಿಡ್ಕೊಂಡು ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ಏನಂದ್ರೆ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಬೀದರಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಹೀಗಾಗಿ ತಕ್ಷಣವೇ ನಮ್ಮ ಶಾಸಕ ಬಿಜೆಪಿ ಪಕ್ಷದ ಶಾಸಕರ ಮೇಲಿನ ಹಲ್ಲೆಗೆ ಯತ್ನಿಸಿದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಕೇಸ್ ಹಾಕೋಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.
ಬೀದರ್ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಬಿಜೆಪಿ ಶಾಸಕರ ಮೇಲೆ ಕಾಂಗ್ರೆಸ್ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ನ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ಈಗಾಗಲೇ ಬಿಜೆಪಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನೋಡ್ಬೋದು ನೀವು ಈಗಾಗಲೇ ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಬಿಜೆಪಿ ಈಗಾಗಲೇ ಬಿಜೆಪಿ ಶಾಸಕರು ಇರ್ಬೋದು, ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೋಬಾ ಇರ್ಬೋದು, ಸಾಕಷ್ಟು ಜನರನ್ನಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ನಡೆದಂಥ ಶಾಸಕರ ಮತ್ತು ಪರಿಷತ್ ಸದಸ್ಯರ ಮಧ್ಯೆ ನಡೆದಂಥ ಗಲಾಟೆ ಈಗಾಗಲೇ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲಿನ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಅವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತೇಳಿ ಒತ್ತಾಯಿಸಿ ನೋಡ್ಬೋದು ನೀವು ಈಗಾಗಲೇ ಬಿಜೆಪಿ ಸಾಕಷ್ಟು ಸಾವಿರಾರು ಜನ ಕಾರ್ಯಕರ್ತರು ಏನಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಏನು ಟೋಟಲಿ ಏನು ಕೆಡಿಪಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರಶ್ನೆ ಕೇಳಿದ್ರೆ ಈಗಾಗಲೇ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ನಿಜಕ್ಕೂ ಇದನ್ನು ಬಿಜೆಪಿ ಅವರು ಪೊಲೀಸರು ಸೋಮೋಟೋ ಕೇಸ್ ಹಾಕೋಬೇಕು, ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವ್ರ ಮೇಲೆ ಏನದಂದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ಈಗಾಗಲೇ ಶಾಸಕ ಶರಣು ಸಲ್ಗಾರ್ ಇದ್ದಾರೆ, ಪ್ರಭು ಚವ್ಹಾಣ್ ಇದ್ದಾರೆ, ಪರಿಷತ್ ಮಾಜಿ ಸಭಾಪತಿ ರಘುನಾಥ್ ಮಲ್ಕಾಪುರ ಇದ್ದಾರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್, ಪ್ರಕಾಶ್ ಖಂಡ್ರೆ, ಭಗವಂತ ಖೋಬಾ ಸೇರಿದಂತೆ ಹಲವು ಮುಖಂಡರು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಒಂದೇ ಉದ್ದೇಶ, ಟೋಟಲಿ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಸೋಮೋಟೋ ಕೇಸನ್ನು ಏನಂದ್ರೆ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವ್ರ ಮೇಲೆ ಹಾಕಿ ಕ್ರಮ ಕೈಗೊಳ್ಳಬೇಕು ಎಂಬುದು ಒತ್ತಾಯ ಬಿಜೆಪಿ ನಾಯಕರದಾಗ್ಯದ ಅಂತ ಹೇಳ್ಬೋದು. ನೀವು ದೃಶ್ಯ ನೋಡ್ಬೋದು. ಸಾಕಷ್ಟು ಜನ ಬಿಜೆಪಿ ನಾಯಕರು ಕೈಯಲ್ಲಿ ಏನಂದ್ರೆ ಗುಂಡಾ ಪರಿಷತ್ ಸದಸ್ಯರನ್ನು ಬಂಧಿಸಬೇಕು ಅಂತೇಳಿ ಸಾಕಷ್ಟು ನಾಮಫಲಕಗಳನ್ನು ಹಿಡ್ಕೊಂಡು ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ಏನಂದ್ರೆ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಬೀದರಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಹೀಗಾಗಿ ತಕ್ಷಣವೇ ನಮ್ಮ ಶಾಸಕ ಬಿಜೆಪಿ ಪಕ್ಷದ ಶಾಸಕರ ಮೇಲಿನ ಹಲ್ಲೆಗೆ ಯತ್ನಿಸಿದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಕೇಸ್ ಹಾಕೋಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಬಿಜೆಪಿ ಶಾಸಕರ ಮೇಲೆ ಕಾಂಗ್ರೆಸ್ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ನ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ಈಗಾಗಲೇ ಬಿಜೆಪಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನೋಡ್ಬೋದು ನೀವು ಈಗಾಗಲೇ ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಬಿಜೆಪಿ ಈಗಾಗಲೇ ಬಿಜೆಪಿ ಶಾಸಕರು ಇರ್ಬೋದು, ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೋಬಾ ಇರ್ಬೋದು, ಸಾಕಷ್ಟು ಜನರನ್ನಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ನಡೆದಂಥ ಶಾಸಕರ ಮತ್ತು ಪರಿಷತ್ ಸದಸ್ಯರ ಮಧ್ಯೆ ನಡೆದಂಥ ಗಲಾಟೆ ಈಗಾಗಲೇ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲಿನ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಅವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತೇಳಿ ಒತ್ತಾಯಿಸಿ ನೋಡ್ಬೋದು ನೀವು ಈಗಾಗಲೇ ಬಿಜೆಪಿ ಸಾಕಷ್ಟು ಸಾವಿರಾರು ಜನ ಕಾರ್ಯಕರ್ತರು ಏನಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಏನು ಟೋಟಲಿ ಏನು ಕೆಡಿಪಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರಶ್ನೆ ಕೇಳಿದ್ರೆ ಈಗಾಗಲೇ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ನಿಜಕ್ಕೂ ಇದನ್ನು ಬಿಜೆಪಿ ಅವರು ಪೊಲೀಸರು ಸೋಮೋಟೋ ಕೇಸ್ ಹಾಕೋಬೇಕು, ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವ್ರ ಮೇಲೆ ಏನದಂದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ಈಗಾಗಲೇ ಶಾಸಕ ಶರಣು ಸಲ್ಗಾರ್ ಇದ್ದಾರೆ, ಪ್ರಭು ಚವ್ಹಾಣ್ ಇದ್ದಾರೆ, ಪರಿಷತ್ ಮಾಜಿ ಸಭಾಪತಿ ರಘುನಾಥ್ ಮಲ್ಕಾಪುರ ಇದ್ದಾರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್, ಪ್ರಕಾಶ್ ಖಂಡ್ರೆ, ಭಗವಂತ ಖೋಬಾ ಸೇರಿದಂತೆ ಹಲವು ಮುಖಂಡರು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಒಂದೇ ಉದ್ದೇಶ, ಟೋಟಲಿ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಸೋಮೋಟೋ ಕೇಸನ್ನು ಏನಂದ್ರೆ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವ್ರ ಮೇಲೆ ಹಾಕಿ ಕ್ರಮ ಕೈಗೊಳ್ಳಬೇಕು ಎಂಬುದು ಒತ್ತಾಯ ಬಿಜೆಪಿ ನಾಯಕರದಾಗ್ಯದ ಅಂತ ಹೇಳ್ಬೋದು. ನೀವು ದೃಶ್ಯ ನೋಡ್ಬೋದು. ಸಾಕಷ್ಟು ಜನ ಬಿಜೆಪಿ ನಾಯಕರು ಕೈಯಲ್ಲಿ ಏನಂದ್ರೆ ಗುಂಡಾ ಪರಿಷತ್ ಸದಸ್ಯರನ್ನು ಬಂಧಿಸಬೇಕು ಅಂತೇಳಿ ಸಾಕಷ್ಟು ನಾಮಫಲಕಗಳನ್ನು ಹಿಡ್ಕೊಂಡು ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ಏನಂದ್ರೆ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಬೀದರಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಹೀಗಾಗಿ ತಕ್ಷಣವೇ ನಮ್ಮ ಶಾಸಕ ಬಿಜೆಪಿ ಪಕ್ಷದ ಶಾಸಕರ ಮೇಲಿನ ಹಲ್ಲೆಗೆ ಯತ್ನಿಸಿದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಕೇಸ್ ಹಾಕೋಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.